ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ವಿದ್ಯಾರ್ಥಿ ಜೀವನದ ಟೈಮ್ ಏನಿದೆ ಅದನ್ನು ಗೋಲ್ಡನ್ ಟೈಮ್ ಅಂತ ಕರೀತಾರೆ. ಅದು ಸ್ಕೂಲ್ ಆಗಿರಬಹುದು, ಕಾಲೇಜ್ ಡೇಸ್ ಆಗಿರಬಹುದು. ಎಲ್ಲರೂ ವಯೋಸಹಜವಾದಂಥ ತುಂಟಾಟ ತಲಹರಟೆಗಳನ್ನು ವಿದ್ಯಾರ್ಥಿಗಳು ಮಾಡ್ತಾರೆ. ಯಾರು ಮಾಡಿರಲ್ಲ ಹೇಳಿ? ಆ ದಿನಗಳನ್ನು ನೆನಪಿಸ್ಕೊಂಡ್ರೆ ಒಂದು ರೀತಿಯಾದಂಥ ಖುಷಿ. ಅದು ಸ್ನೇಹಿತರ ವರ್ಗ ಇರಬಹುದು, ಕಾಲೇಜ್ ಡೇಸ್ನಲ್ಲಿ ಮಾಡುವಂಥ ಆಟಗಳು, ತಲಹರಟೆಗಳು, ಎಂಜಾಯ್ಮೆಂಟ್ ಏನಂತ ಕರಿತೀವಿ, ಇದೆಲ್ಲವೂ ಕೂಡ ಎಲ್ಲರೂ ಸಹಜವಾಗಿ ಮಾಡ್ತಾರೆ. ಮೋರೋವರ್, ನಮಗಳಿಗೆ ಯೂನಿಫಾರ್ಮ್ ಅಂತ ಏನು ಕೊಡ್ತಾರೆ ಅಥವಾ ಯೂನಿಫಾರ್ಮಿಟಿ ಅಂತ ಅಂದರೆ ನಾವು ಎಲ್ಲೂ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಒಂದು ಟೈಮ್ನಲ್ಲಿ, ವಿದ್ಯಾಭ್ಯಾಸದ ಸಮಯದಲ್ಲಿ, ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ, ನಮ್ಮಲ್ಲಿ ಯಾವುದೇ ಥರದ ತಾರತಮ್ಯ ನಾವು ನೋಡೋದೇ ಇಲ್ಲ. ಅವ್ರು ಯಾವುದೇ ಧರ್ಮದವರಾಗಿರಲಿ, ಅವ್ರು ಯಾವುದೇ ಜಾತಿಯವರಾಗಿರಲಿ, ಧರ್ಮ ಮತ್ತು ಜಾತಿಯಲ್ಲಿ ಲೆಕ್ಕಕ್ಕೆ ಬರೋದೇ ಇಲ್ಲ. ಸ್ನೇಹಿತರು ಅಷ್ಟೇ ಅನ್ನುವಂಥದ್ದು ಲೆಕ್ಕಕ್ಕೆ ಬರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳ ಒಂದು ಲೆಕ್ಕಾಚಾರದಲ್ಲೇ ಒಂದು ರೀತಿಯಾದಂತಹ ಸಮಾನತೆ ಇರುತ್ತೆ. ಅದೇ ರೀತಿಯಾದಂಥ ಸಮಾನ ದೃಷ್ಟಿಯಲ್ಲಿ ಶಿಕ್ಷಕರುಗಳು ಅನ್ನಿಸ್ಕೊಂಡವರು ಕೂಡ ನೋಡಬೇಕಾದಂಥದ್ದು ಅವರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಇಲ್ಲಿ ಯಾವುದೇ ತಾರತಮ್ಯವನ್ನು ಮಾಡದೆ, ಅವನು ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಎಲ್ಲರನ್ನೂ ಸಮಾನರಾಗಿ ನೋಡಿ ಮಾಡ್ತಾ ಇರುವಂಥ ಪಾಠ ಎಲ್ಲರಿಗೂ ಅರ್ಥವಾಗಬೇಕು. ಎಲ್ಲರೂ ಕೂಡ ಉತ್ತಮವಾದಂಥ ಅಂಕವನ್ನು ಗಳಿಸಿ ಉತ್ತಮವಾದಂಥ ಶ್ರೇಣಿಯಲ್ಲಿ ತೇರ್ಗಡೆಯಾಗಬೇಕು, ಅವರವರ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಕರುಗಳು, ಲೆಕ್ಚರರ್ಗಳು, ಪ್ರೊಫೆಸರ್ಗಳು ಅನ್ನಿಸ್ಕೊಂಡವರು ಪಾಠವನ್ನು ಮಾಡಬೇಕು. ಆದರೆ ಅಲ್ಲಿ ನಿಂತಿರುವಂಥ ಶಿಕ್ಷಕರು ಅಥವಾ ಪ್ರೊಫೆಸರೇ ಎಲ್ಲೋ ಒಂದು ಕಡೆ ಧರ್ಮವನ್ನು ಹಿಡಿದು, ಜಾತಿಯನ್ನು ಹಿಡಿದು ವಿದ್ಯಾರ್ಥಿಯನ್ನು ನಿಂದಿಸಿದರೆ, ಹೀಯಾಳಿಸಿಬಿಟ್ಟರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳ ಮನಸ್ಥಿತಿ ಎಲ್ಲಿಗೆ ತಲುಪಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 4 ದಿನದ ಹಿಂದೆ ಒಂದು ಘಟನೆ ಆಗುತ್ತೆ. ಹೊಸಕೆರೆಹಳ್ಳಿ ಹತ್ತಿರ ಇರುವಂಥ ಬನಶಂಕರಿ ರಿಂಗ್ ರೋಡ್ ಬಳಿ ಇರುವಂಥ PS ವಿಶ್ವವಿದ್ಯಾನಿಲಯದಲ್ಲಿ ಒಂದು ಘಟನೆ ಆಗುತ್ತೆ. PSVನ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ದೇಶಪಾಂಡೆ ಒಂದು ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವರ ತರಗತಿ ನಡೀತಾ ಇರುತ್ತೆ. ಸಹಜವಾಗಿ ವಿದ್ಯಾರ್ಥಿಗಳು ತಮ್ಮ ತಲಹರಟೆ ತುಂಟಾಟದಲ್ಲಿ ಇದ್ದೇ ಇರ್ತಾರೆ. ಈಗ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಇಷ್ಟ, ಇನ್ನೊಂದಷ್ಟು ಕಷ್ಟ. ಏನು ಹೇಳ್ತಾರೆ, ಇಷ್ಟವಾದಂಥ ಸಬ್ಜೆಕ್ಟ್ ಇದ್ದಾಗ ಗಮನ ಕೊಟ್ಟು ಬಹಳ ಕಾನ್ಸಂಟ್ರೇಷನಿಂದ ಪಾಠವನ್ನು ಕೇಳ್ತಾರೆ. ಇಷ್ಟ ಇಲ್ಲದೆ ಇರೋದಿದ್ದಾಗ ಸಹಜವಾಗಿ ಒಂದು ಸ್ವಲ್ಪ ರೆಸ್ಟ್ಲೆಸ್ ಆಗುವಂಥದ್ದು ವಿದ್ಯಾರ್ಥಿಗಳ ಗುಣ. ಹೀಗಾಗಿ ಮುರಳೀಧರ ದೇಶಪಾಂಡೆ ಅವರು ಪಾಠ ಮಾಡುವಾಗ ಓರ್ವ ಮುಸ್ಲಿಂ ವಿದ್ಯಾರ್ಥಿ ಅವರಿಗೆ ತೊಂದರೆ ಕೊಟ್ಟನಂತೆ. ಅಂದರೆ ಏನೋ ಒಂದು ಸ್ವಲ್ಪ ತಲಹರಟೆ ಮಾಡ್ದ ಅನ್ನುವಂಥ ಕಾರಣಕ್ಕೆ ಮುಸ್ಲಿಂ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ರಂತೆ ಕ್ಲಾಸ್ನಲ್ಲಿ. ಆತನೋರ್ವನನ್ನು ಉದ್ದೇಶಿಸಿ ಉಳಿದಂಥ ಎಲ್ರಿಗೂ ಕೂಡ ಏನು ಪ್ರಸ್ತಾಪ ಮಾಡ್ತಾರೆ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧವನ್ನು ಉಲ್ಲೇಖ ಮಾಡಿ ನಿಮ್ಮಂಥವರಿಂದಲೇ, ನಿಮ್ಮಂತಹ ಭಯೋತ್ಪಾದಕರು, ಉಗ್ರರಿಂದಲೇ ಈ ಥರದ ಯುದ್ಧ ನಡೀತಾ ಇರೋದು ಅಂತ ಓರ್ವ ಮುಸ್ಲಿಂ ವಿದ್ಯಾರ್ಥಿಗೆ ಆತನನ್ನು ಭಯೋತ್ಪಾದಕ, ಉಗ್ರ ಅನ್ನುವಂಥ ರೀತಿಯಲ್ಲಿ ಟೀಕೆಯನ್ನು ಮಾಡ್ತಾರೆ. ಇದು ದೊಡ್ಡ ವಿವಾದಕ್ಕೆ ಈಡಾಗಿದೆ. ಸಹಜವಾಗಿ ವಿದ್ಯಾರ್ಥಿಗಳ ಹಕ್ಕು ಮತ್ತು ಮಾನಸಿಕ ಸ್ಥಿಮಿತಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಪ್ರೊಫೆಸರ್ ಮುರಳೀಧರ ದೇಶಪಾಂಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಆಕ್ರೋಶ, ಏನು ಈ ಥರ ಮಾತಾಡ್ಬಿಟ್ರಲ್ಲ, ಏನು ಹಿಂಗಾಗೋಯ್ತಲ್ಲ ಅಂತ. ವಿದ್ಯಾರ್ಥಿಗಳ ಸಂಘಟನೆಯವರು ಕೂಡ ಗಿರಿನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮುರಳೀಧರ ದೇಶಪಾಂಡೆ ಅವರನ್ನ ಕರೆಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಆಗ್ತಾ ಇದೆ. ಜೊತೆಗೆ ಅವರನ್ನು ಅಮಾನತು ಮಾಡುವಂಥ ಕೆಲಸವನ್ನು ಕೂಡ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ. ಇದೆಲ್ಲವೂ ಒಂದು ಕಡೆ ಆದರೆ ಪ್ರಭಾವ ಯಾವ ರೀತಿ ಬೀರುತ್ತೆ? ನೀವು ಏನೇ ಪ್ರಭಾವಿತರಾಗಿ ಸರ್, ಪ್ರೊಫೆಸರ್, ಲೆಕ್ಚರರ್ ಆಗಿದ್ದವರು, ಆದರೆ ನಿಮ್ಮ ಪ್ರಭಾವವನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಇಷ್ಟ ಕಷ್ಟಗಳನ್ನು ಮತ್ತೊಬ್ಬರ ಮೇಲೆ ಹೇರುವಂಥ ಕೆಲಸವನ್ನು ಮಾಡಬೇಡಿ. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅಲ್ಲ, ಎಲ್ಲರೂ ಸಮಾನರೇ. ಶಿಕ್ಷಕರ ದೃಷ್ಟಿಯಿಂದ ವಿದ್ಯಾರ್ಥಿಗಳೆಲ್ಲರೂ ಸಮಾನರೇ. ಹೀಗಾಗಿ ಪಾಠ ಮಾಡಬೇಕಾದಷ್ಟೇ ನಿಮ್ಮ ಕೆಲಸ, ಅವರನ್ನು ಅವರ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕಾದಷ್ಟೇ ನಿಮ್ಮ ಕೆಲಸ ಗುರುಗಳಾಗಿ. ಅದರ ಹೊರತು ನೀವು ಧರ್ಮವನ್ನು ತಂದು ಅವರನ್ನು ನೀವು ಭಯೋತ್ಪಾದಕರು, ಉಗ್ರರು ಅಂತ ಉಲ್ಲೇಖ ಮಾಡುವಂಥದ್ದು ಸರ್ವಥಾ ಸರಿಯಲ್ಲ. ಹೀಗಾಗಿ ಇಂಥ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದೇ ರೀತಿ ನಡ್ಕೊಂಡ್ರೆ ಸಮಾಜ ಯಾವ ಕಡೆ ಸಾಗಬೇಕು, ಉತ್ತಮವಾದಂಥ ರೀತಿಯಲ್ಲಿ ಸಾಗುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.